ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾಕ ಇಲ್ಲದೆ ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟ್ ಉಂಡೆ ಯಾವುದಪ್ಪ ಅಂತಂದರೆ ರವೆ ಉಂಡೆ. ನೋಡಿ, ಇಷ್ಟು ಸುಲಭ ವಿಧಾನದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಟೈಮ್ ನೀವು ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಈ ಒಂದು ಸ್ವೀಟ್ನ ಮಾಡ್ತಾರೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ 2 ಕಪ್ ಆಗುವಷ್ಟು ರವೆ ತೊಗೋಬೇಕು. ನಾನು ಇಲ್ಲಿ ಕಪ್ ಏನು ತೋರಿಸ್ತಾ ಇದ್ದೀನಲ್ಲ, ಅದು 2 ಕಪ್ ಆಗುವಷ್ಟು ರವೆ ತೊಗೋಬೇಕು. ಆ 2 ಕಪ್ಪಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೋಬೇಕು. ಹಾಗೆ ತುಪ್ಪ ಚೆನ್ನಾಗಿರಬೇಕು. ತುಪ್ಪ ಜಾಸ್ತಿ ಇದ್ರೇ ರವೆ ಉಂಡೆ ತುಂಬ ಚೆನ್ನಾಗಿ ಬರೋದು. ಹಾಗೆ ಒಂದು 4 ಏಲಕ್ಕಿನ ತೊಗೊಳ್ಳಿ. ಏಲಕ್ಕಿ ಏನಿದೆ ಮೇಲ್ಗಡೆಯ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆದಷ್ಟೇ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು 2 ಕಪ್ ಆಗುವಷ್ಟು ರವೆನ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ನೇಹಿತರೆ, ಹಬ್ಬ ಅಂದರೆ ಮುಗೀತು ನೋಡಿ, ಸ್ವೀಟ್ ಇರಲಾರ್ದೆ ಇರೋದಿಲ್ಲ. ಅದರಲ್ಲೂ ಈ ರವೆ ಉಂಡೆ ಪರ್ಫೆಕ್ಟಾಗಿ ಬರೋದೇ ಇಲ್ಲ. ಸ್ವಲ್ಪ ಜನಕ್ಕೆ ಪರ್ಫೆಕ್ಟಾಗಿ ಬರಬೇಕಪ್ಪ, ಅಥವಾ ನಮಗೆ ಟೈಮ್ ಇಲ್ಲ, ನಮಗೆ ಪಾಕ ಮಾಡೋಕ್ಕೆ ಕೂಡ ಬರೋದಿಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ. ನಿಮ್ಮ ರವೆ ಉಂಡೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹಬ್ಬಕ್ಕಿಂತ ಮುಂಚೆನೇ ನೀವು ರವೆ ಉಂಡೆಯ ಪಾಕ ಇರಲಾರ್ದೇ ರೆಡಿ ಮಾಡಿಟ್ಕೊಳ್ಳಿ. ಹಬ್ಬದ ದಿನವೇ ನಿಮಗೆ ಬೇಕನ್ನೋ ಹಾಗಿದ್ರೆ ನೀವು ಅದನ್ನು ಮಾಡ್ಕೋಬೋದು. ಅಂದರೆ 15 ದಿನಗಳ ಕಾಲ ನೀವು ಸ್ಟೋರ್ ಮಾಡಿಟ್ಕೋಬೋದು. ನೋಡಿ, ಫಸ್ಟು ನಾನಿಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಪುಡಿ ಆಗಬೇಕು. ಪುಡಿ ಆದಮೇಲೆ ಈ ರವೆಯನ್ನು ಹುರ್ಕೊತಾ ಇದ್ವಲ್ಲ ತುಪ್ಪ ಹಾಕ್ಕೊಂಡು, ಅದರಲ್ಲಿ ಈ ಸಕ್ಕರೆನ ಹಾಕಿಬಿಟ್ಟು ಕಲಿಸ್ಕೊತ ಬಂದುಬಿಡಿ. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ಲೇಮ್ನ ಲೋ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ. ಈಗ ನಮ್ಮ ರವೆ ಉಂಡೆಗೆ ಬೇಕಾಗಿರುವಂಥದ್ದು ರೆಡಿಯಾಗಿದೆ. ಈ ಒಂದು ಪುಡಿ ಏನಿದೆ ನೋಡಿ, ರವೆ ಮತ್ತು ಸಕ್ಕರೆ, ಇದನ್ನು ನೀವು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿಟ್ಕೋಬೋದು. ಏನೂ ಆಗೋದಿಲ್ಲ ಸ್ನೇಹಿತರೆ. ಇದನ್ನು ತುಪ್ಪದಲ್ಲಿ ಹುರಿದಿಟ್ಟೋದ್ರಿಂದ ಯಾವುದೇ ರೀತಿ ಕೆಡೋದಿಲ್ಲ ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ. ಆದರೆ ಇದನ್ನು ನೀವು ಮಾಡಬೇಕಂತಂದರೆ, ಇದನ್ನು ಮಾಡಿದ್ದು ಎಷ್ಟು ದಿನಗಳ ಕಾಲ ಇಟ್ಕೋಬಹುದು ಅನ್ನೋ ಹಾಗಿದ್ರೆ, ನೀವೇನಾದರೂ ಹಾಲು ಹಾಕ್ತಾಯಿದ್ದೀರಾ, ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀರಾ ಅನ್ನೋ ಹಾಗಿದ್ರೆ ಕೇವಲ 10ರಿಂದ 15 ದಿನಗಳ ಕಾಲ ಅಷ್ಟೇ ಇಟ್ಕೋಬೇಕಾಗತ್ತೆ. ನೋಡಿ, ಫಸ್ಟ್ ನಾನು ಬಂದುಬಿಟ್ಟು ಮಿಕ್ಸಿ ಜಾರಿಗೆ ರವೆ ಮತ್ತು ಸಕ್ಕರೆ ಪುಡಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಪರ್ಫೆಕ್ಟಾಗಿ ಸ್ಮೂತಾಗಿ ಬರುತ್ತಲ್ವಾ, ನೀವು ನಂಬೋದಿಲ್ಲ, ನೀವು ಬಿಲೀವ್ ಮಾಡೋದಿಲ್ಲ ಸ್ನೇಹಿತರೆ, ಅಷ್ಟು ಸ್ಮೂತಾಗಿ ಬರುತ್ತೆ. ಪರ್ಫೆಕ್ಟಾಗಿ ರವೆ ಉಂಡೆ ತಯಾರಾಗುತ್ತೆ. ಬಾಯಲ್ಲಿ ಇಟ್ಟರೆ ಕರಗಬೇಕು, ಅಷ್ಟು ಸ್ಮೂತಾಗಿ ಬಂದಿದೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಇದು ಹಸಿ ಇದೆ ಅಂತೇಳಿ. ಹಾಲು ಹಾಕಿದರೆ ಸ್ವಲ್ಪ ಹಸಿಯಾಗಿರುತ್ತೆ. ನಾನು ನಿಮಗೆ ಅದಕ್ಕೆ ಹೇಳಿರೋದು, ಸ್ವಲ್ಪ ಕನ್ಸಿಸ್ಟೆನ್ಸಿನ ನೋಡಿ ಹಾಕ್ಕೊಳ್ಳಿ. ಹಾಲು ಹಾಕಿದ ಮೇಲೆ ನೀವು ಇದನ್ನು 10ರಿಂದ 15 ದಿನಗಳಕ್ಕಿಂತ ಕಮ್ಮಿ ಇಡಬೇಕು. ಇದಕ್ಕಿಂತ ಜಾಸ್ತಿ ಇಡೋಕ್ಕಾಗೋಲ್ಲ. ಇದನ್ನು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಆದರೆ ನಾನೇನು ನಿಮಗೆ ಮೊದಲಿಗೆ ಫ್ರೈ ಮಾಡ್ಬೇಕಾದ್ರೆ ಹೇಳಿದ್ನಲ್ವ, ಅದನ್ನು ನೀವು ತಿಂಗಳಾನ್ಗಟ್ಲೆ ಇಟ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಈ ರವೆ ಉಂಡೆದಲ್ಲಿ ಒಂದು ಸತಿ ಎದ್ದು ತೆಗಿತಾ ಇದ್ದೀನಿ. ರವೆ ಉಂಡೆನ ಅದರಲ್ಲಿ ಡಿಪ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ರವೆ ಉಂಡೆ, ಅಷ್ಟೇ ಸ್ಮೂತಾಗಿ ಬಂದಿದ್ದಾವೆ. ಹಾಗೆ ಇದರಲ್ಲಿ ಒಂದು 10ರಿಂದ 12 ರವೆ ಉಂಡೆಗಳಾಗ್ತವೆ 2 ಕಪ್ಪಲ್ಲಿ. ನಾನು ನಿಮಗೆ ಇಲ್ಲಿ ಒಂದು 6ರಿಂದ 7 ರವೆ ಉಂಡೆನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಸುಲಭವಾಗಿ ರವೆ ಉಂಡೆ ಹಬ್ಬಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅನ್ನೋರು ಮೊದಲಿಗೆ ನೀವು ಪುಡಿನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ಸ್ಟೆಂಟಾಗಿ ಮಾಡ್ಕೋಬೇಕನ್ನೋ ಹಾಗಿದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿಸಿ ಆರಿಸಿದ ಹಾಲಿನ ಜೊತೆಗೆ ಸ್ವಲ್ಪ ಬಿಸಿ ಮಾಡಿ ತುಪ್ಪನ ಹಾಕ್ಕೊಂಬಿಡಿ. ಹಾಗೆ ಉಂಡೆ ಕಟ್ಕೊಳ್ಳಿ. ಸುಲಭ ವಿಧಾನದಲ್ಲಿ ರವೆ ಉಂಡೆ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.